ಕಂದಮ್ಮ, ಮೂವ್ ಆನ್ ಆಗೋಕೆ ತುಂಬಾ ಕಷ್ಟ ಅನಿಸ್ತಿದ್ಯಾ? ನನಗರ್ಥ ಆಗತ್ತೆ. ಆದ್ರೆ ಕಂದ ಹೇಳು, ಅವ್ರ ಜೊತೆ ಇದ್ದಾಗ್ಲೂ ಕಷ್ಟ ಆಗ್ತಿರ್ಲಿಲ್ವಾ ನಿನಗೆ? ಪ್ಲೀಸ್ 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 5 ನಿಮಿಷ ಮಾತಾಡು ಅಂತ ನೀನು ನಿನ್ನ ತನವನ್ನ ಬಿಟ್ಟು ಕೇಳ್ಕೊತಿದ್ದಾಗ ಕಷ್ಟ ಅನ್ನಿಸ್ತಿರ್ಲಿಲ್ವಾ? ನಿರಂತರವಾಗಿ ನೀನೊಂದು ಹಿಂಸೆ ಅಂದ್ಕೊಂಡು ನಿನ್ನ ತಾತ್ಸಾರ ಮಾಡ್ತಾ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡದೆ ನಿನ್ ಜೊತೆನೆ ಇದ್ರಲ್ಲ, ಆಗ ನಿನಗ್ ಕಷ್ಟ ಅನ್ನಿಸ್ತಿರ್ಲಿಲ್ವಾ? ಅಯ್ಯೋ, ಮುಂದೆ ಹೇಗೆ, ಈ ಸಂಬಂಧಕ್ಕೆ ಭವಿಷ್ಯ ಇದೆಯೋ ಇಲ್ವೋ, ಈ ವ್ಯಕ್ತಿ ಯಾಕೆ ಹೀಗಾಡ್ತಿದ್ದಾರೆ, ಮುಂಚೆ ತರ ಆಗ್ತಾರಾ ಅನ್ನೋ ಗೊಂದಲಗಳ ಮಧ್ಯೆ ನಿನ್ನ ಕೆಲಸ, ಸ್ನೇಹಿತರು, ಕುಟುಂಬ ಎಲ್ಲರ ಹತ್ರ ಅವ್ರನ್ನ ವಹಿಸ್ಕೊಂಡು ನಿಷ್ಠೂರ ಆದ್ಯಲ್ಲ, ಆಗ ನಿನಗೆ ಕಷ್ಟ ಅನಿಸ್ತಿರ್ಲಿಲ್ವಾ? ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ದೆ ಅಳ್ತಿದ್ಯಲ್ಲ ಮಗು, ಆಗೆಲ್ಲ ಕಷ್ಟ ಅನಿಸ್ತಿರ್ಲಿಲ್ವಾ? ಅನಿಸ್ತಿತ್ತು ಅಲ್ವಾ? ಎಷ್ಟು ಕಷ್ಟ ಆಗಿದೆ ಕಂದಮ್ಮ ನಿನ್ನ ಮನಸ್ಸಿಗೆ, ಆದ್ರೆ ನನಗರ್ಥ ಆಗ್ತಿದೆ. ನೋಡಿಲಿ, ಬಾ ಹತ್ರ ಕೂತ್ಕೋ ಇಲ್ಲಿ. ನೋಡು, ಮೂವ್ ಆನ್ ಆಗೋಕೆ ಸ್ವಲ್ಪ ದಿನಗಳ ಕಾಲ ಕಷ್ಟ ಅನ್ಸುತ್ತೆ, ನಿಜ, ಒಪ್ಕೋತೀನಿ. ಆದ್ರೆ ಒಂದು ಸರಿ ಆಗೋದ್ರೆ ನಿನಗೆ ಅದ್ಭುತವಾದ ಬದುಕಿದೆ. ಬರೀ ಪ್ರೀತಿ ಒಂದೇ ಬದುಕಲ್ಲ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋ, ಮನೆ ಕಟ್ಟು, ವೃತ್ತಿ ರಂಗದಲ್ಲಿ ಗೆಲುವು ಸಾಧಿಸು, ದೇಶ ಸುತ್ತು, ಜನರ ಜೊತೆ ಒಡನಾಡು. ಈಗ್ಲೇ ಈ ಕ್ಷಣಕ್ಕೆ ಮೂವ್ ಆನ್ ಆಗೋಗ್ತೀನಿ ಅಂತ ನಿನ್ನ ನೀನು ಬಲವಂತ ಮಾಡ್ಕೋಬೇಡ. ಸಮಯ ತಗೋ, ಒಳ್ಳೆ ನಿರ್ಧಾರಕ್ಕೆ ಬಾ. ನೊಂದಿರೋ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಕೊಡು. ಅದಕ್ಕೆ ಕಾಳಜಿ ಮಾಡಿ ಜೋಪಾನ ಮಾಡ್ಬೇಕಾಗಿರೋದು ನೀನೇ ಕಂದ. ನನಗ್ ಗೊತ್ತಿದೆ ಕಂದಮ್ಮ, ಒಂದಿನ ಬೆಳಗ್ಗೆ ಎದ್ರೆ ಅವ್ರ ಬಗ್ಗೆ ಒಂದೇ ಒಂದು ನೆನಪು ಸಹ ಬರಲ್ಲ ನಿನಗೆ. ಆ ಹಂತಕ್ಕೆ ತಲುಪಿಬಿಡ್ತೀಯ. ನಾನ್ ಪ್ರಾಮಿಸ್ ಮಾಡ್ತಿದ್ದೀನಿ, ನೀನ್ ಇದರಿಂದ ಹೊರಗಡೆ ಬಂದೇ ಬರ್ತೀಯ. ಬೇಕಾದ್ರೆ ಕಾದ್ ನೋಡು, ನಾ ಹೇಳಿದ ಮಾತುಗಳು ನಿಜ ಆಗೇ ಆಗತ್ತೆ. ನಂಬ್ತೀಯ ಅಲ್ಲ ನನ್ನನ್ನ?